ಕಾವೇರಿಗಾಗಿ ಸಹಾಯವನ್ನ ಕೇಳಿದ್ದಾರೆ, ಮೇಕೆದಾಟುಗಾಗಿ ಸಹಾಯವನ್ನ ಕೇಳಿದ್ದಾರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು. ಮೇಕೆದಾಟು ವಿಚಾರದಲ್ಲಿ ನೀವು ನಮಗೆ ಸಹಾಯ ಮಾಡಿ ಅಂತ ಕೇಳಿದ್ದಾರೆ. ಅಷ್ಟೇ ಅಲ್ಲದೆ ನಾವು ಕೂಡ ನಿಮಗೆ ಸಹಾಯ ಮಾಡ್ತೇವೆ ಅನ್ನೋದನ್ನು ಕೂಡ ಹೇಳಿದರೆ, ನೀವು ಸಹಾಯ ಮಾಡಿದ್ರೆ ನಾವು ಕೂಡ ನಿಮಗೆ ಸಹಾಯವನ್ನ ಮಾಡೋದಕ್ಕೆ ಸಿದ್ಧರಿದ್ದೇವೆ. ಇಲ್ಲಿ ಸಂಘರ್ಷ ಅಲ್ಲ, ಬದಲಿಗೆ ಸಹಕಾರ ಮುಖ್ಯ. ಇಲ್ಲಿ ಸಹಾಯ ಮಾಡೋದು ಮುಖ್ಯ, ನಾವು ಜೊತೆಯಾಗಿ ನಿಲ್ಲೋದು ಮುಖ್ಯ. ಕೂಡಿ ನಡೆದರೇನೆ ಮುಂದೆ ಹೋಗೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನ ತಮಿಳುನಾಡಿನಲ್ಲಿ ಕುಳಿತು, ಚೆನ್ನೈನಲ್ಲಿ ಕುಳಿತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ತಮಿಳುನಾಡು ಸರ್ಕಾರಕ್ಕೂ ಕೊಟ್ಟಿದ್ದಾರೆ, ಕೇಂದ್ರ ಸರ್ಕಾರಕ್ಕೂ ಕೊಟ್ಟಿದ್ದಾರೆ. ದಕ್ಷಿಣ ರಾಜ್ಯಗಳ ಸಭೆಯಲ್ಲಿ ಮೇಕೆದಾಟು ಬಗ್ಗೆ ಪರ ವಿರೋಧದ ಮಾತುಗಳು ವ್ಯಕ್ತವಾಗಿದ್ದಾವೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ವಿಜಯ್ ಅವರು ಈ ಹಿಂದೆ ಒಂದು ಸಭೆಯನ್ನು ಮಾಡಬೇಕು ಅಂತೇಳಿ ಪ್ಲಾನ್ ಮಾಡ್ಕೊಂಡಿದ್ರು. ಆದರೆ ಅದು ಅನಿವಾರ್ಯ ಕಾರಣಗಳಿಗಾಗಿ ಮುಂದೂಡಿಕೆ ಆಯಿತು. ಅದು ಇವತ್ತು ನಡೆದಂತಹ ಸಭೆಯ ಸಂದರ್ಭವನ್ನೇ ಆ ವೇದಿಕೆಯನ್ನೇ ಬಳಸಿಕೊಂಡು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ, ಸಹಾಯ ಮಾಡಿ, ಸಹಾಯ ಮಾಡ್ತೇವೆ ಅಂತ. ಕ್ಷೇತ್ರ ಪುನರ್ವಿಂಗಡಣೆಯ ವಿಚಾರದಲ್ಲಿ ಮಾತ್ರ ಭಾರಿ ವಿರೋಧ ಮತ್ತು ಆಕ್ಷೇಪವನ್ನ ಇಡೀ ದಕ್ಷಿಣದ ರಾಜ್ಯಗಳು ಒಗ್ಗೂಡಿ ಒಕ್ಕೊರಲಿನಿಂದ ತಮ್ಮ ಆಕ್ಷೇಪವನ್ನ, ತಮ್ಮ ಆತಂಕವನ್ನ, ತಮ್ಮ ಅಸಮಾಧಾನವನ್ನ, ವಿರೋಧವನ್ನ ವ್ಯಕ್ತಪಡಿಸಿದಾವೆ. 543 ಇರುವಂತಹ ಕ್ಷೇತ್ರಗಳನ್ನೇ ಉಳಿಸ್ಕೊಳ್ಳಿ, ಅದಕ್ಕಿಂತ ಜಾಸ್ತಿ ಮಾಡ್ಕೊಳ್ಳೋದು ಬೇಡ ಅನ್ನುವ ಒತ್ತಡವನ್ನು ಹೇರುವಂತಹ ಕೆಲಸವನ್ನ ದಕ್ಷಿಣದ ರಾಜ್ಯಗಳು ಮಾಡಿರುವಂಥದ್ದು. ದಕ್ಷಿಣದ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಸಭೆಯನ್ನು ನಡೆಸಿದ್ದಾರೆ. ಆ ಸಭೆಯಲ್ಲಿ ವ್ಯಕ್ತವಾಗಿರ್ತಕ್ಕಂತಹ ಅಭಿಪ್ರಾಯಗಳು ಬಹಳ ಗಮನಾರ್ಹವಾಗಿರುವಂತಹ ವಿಚಾರ. ತಮಿಳುನಾಡಿನ ಚೆಂಗಲ್ಪಟ್ಟುವಿನಲ್ಲಿ ದಕ್ಷಿಣ ರಾಜ್ಯಗಳ 31ನೇ ಮಹಾಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ದಕ್ಷಿಣ ರಾಜ್ಯಗಳ 31ನೇ ಮಹಾಸಭೆ ಕರ್ನಾಟಕದ ಮುಖ್ಯಮಂತ್ರಿಗಳು, ಹಾಗೆಯೇ ತಮಿಳುನಾಡಿನ ಮುಖ್ಯಮಂತ್ರಿಯವರು, ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯವರು ಮತ್ತು ಕೇರಳದ ಮುಖ್ಯಮಂತ್ರಿಯವರು ಭಾಗಿಯಾಗಿದ್ದರು. ತೆಲಂಗಾಣದ ಪರವಾಗಿ ಅಲ್ಲಿನ ಉಪಮುಖ್ಯಮಂತ್ರಿಯವರು ಹಾಜರಿದ್ದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್, ವಿಜಯ್, ಸತೀಶನ್, ಹೀಗೆ ಚಂದ್ರಬಾಬು ನಾಯ್ಡು ಇವರೆಲ್ಲರೂ ಕೂಡ ಭಾಗಿಯಾಗಿದ್ದರು. ವಿಶೇಷವಾಗಿ ಕೇಂದ್ರ ಸರ್ಕಾರಕ್ಕೆ ಖಡಕ್ ಆಗಿನೇ ಮನವಿಯನ್ನು ಸಲ್ಲಿಸಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಕರ್ನಾಟಕದ ಸ್ಟ್ಯಾಂಡ್ ಅನ್ನ, ರಾಜ್ಯದ ಸ್ಟ್ಯಾಂಡ್ ಅನ್ನ ಇಲ್ಲಿ ಬಹಳ ಮುಖ್ಯವಾಗಿ ಅವರು ಪ್ರಸ್ತಾಪಿಸಿರುವಂತಹ ವಿಚಾರಗಳು ಹೀಗಿದ್ದಾವೆ. ದಕ್ಷಿಣದ ರಾಜ್ಯಗಳಿಗೆ ಅನುದಾನದಲ್ಲಿ ತಾರತಮ್ಯ ಆಗ್ತಾ ಇದೆ. ದಕ್ಷಿಣದ ರಾಜ್ಯಗಳಿಗೆ, ಕೇವಲ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ದಕ್ಷಿಣದ ರಾಜ್ಯಗಳು ಅನ್ನುವಂಥದ್ದನ್ನು ಅವರು ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ದಕ್ಷಿಣದ ರಾಜ್ಯಗಳು ಒಗ್ಗೂಡಿದ್ರೆ ಮಾತ್ರನೇ ದಕ್ಷಿಣದ ರಾಜ್ಯಗಳಿಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನೋದನ್ನು ಇತ್ತೀಚಿನ ವರ್ಷಗಳಲ್ಲಿ ದಕ್ಷಿಣದ ರಾಜ್ಯಗಳ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೊಂಡಿದ್ದಾರೆ. ತಮ್ಮ ರಾಜಕೀಯದ ಡಿಫರೆನ್ಸಸ್ ಅನ್ನ ಬದಿಗಿಟ್ಟು ಅನುದಾನದ ವಿಚಾರಕ್ಕೆ ಬಂದಾಗ ದಕ್ಷಿಣದ ರಾಜ್ಯಗಳು ಒಗ್ಗೂಡ್ತಾ ಇದ್ದಾವೆ. ದಕ್ಷಿಣದ ರಾಜ್ಯಗಳಿಗೆ ಪರಿಹಾರ ಹಂಚಿಕೆಯಲ್ಲೂ ಕೂಡ ತಾರತಮ್ಯ ಆಗ್ತಾ ಇದೆ ಅನ್ನುವಂತಹ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಆ ಮೂಲಕ GST ಪರಿಹಾರ ಹಂಚಿಕೆಯಲ್ಲೂ ಕೂಡ ನಮಗೆ ಮೋಸ ಆಗ್ತಾ ಇದೆ ಅನ್ನೋದನ್ನು ಅವರು ಹೇಳಿದ್ದಾರೆ. ಕರ್ನಾಟಕ ಇಡೀ ದೇಶದಲ್ಲಿ ಅತಿ ದೊಡ್ಡ ರಾಜ್ಯಗಳಲ್ಲಿ ಅತಿ ಹೆಚ್ಚು GST ಕಾಂಟ್ರಿಬ್ಯೂಟ್ ಮಾಡುವಂಥದ್ರಲ್ಲಿ ಕರ್ನಾಟಕ ನಂಬರ್ 2 ಪೊಸಿಷನ್ ಅಲ್ಲಿರುವಂಥದ್ದು ಇಡೀ ಭಾರತದಲ್ಲಿ ಅನ್ನೋದನ್ನು ಹೇಳಿದ್ದಾರೆ. ಕ್ಷೇತ್ರ ಪುನರ್ವಿಂಗಡಣೆಯಲ್ಲಿ ಮಹಾಮೋಸ ಆಗ್ತಾ ಇದೆ ಅನ್ನುವಂಥದ್ದು ಶಿವಕುಮಾರ್ ಅವರು ತಮ್ಮ ಪ್ರಾಸ್ತಾವಿಕ ಮಾತುಗಳಲ್ಲಿ ಹೇಳಿರ್ತಕ್ಕಂತಹ ಅಭಿಪ್ರಾಯ. ಕರ್ನಾಟಕದ ಪರವಾಗಿ ಕಾವೇರಿಗಾಗಿಯೂ ಕೂಡ ಈ ದಕ್ಷಿಣದ ರಾಜ್ಯಗಳ ಈ ಒಂದು ಝೋನಲ್ ಕೌನ್ಸಿಲ್ ಮೀಟಿಂಗ್ನಲ್ಲಿ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದ ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ. ಕಾವೇರಿಗಾಗಿ, ವಿಶೇಷವಾಗಿ ಮೇಕೆದಾಟು ಯೋಜನೆಯ ಬಗ್ಗೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಹಾಗೆಯೇ ಅನುದಾನದಲ್ಲಿ ತಾರತಮ್ಯದ ಬಗ್ಗೆ ಅವರು ಪ್ರಸ್ತಾಪಿಸುವಂತಹ ಸಂದರ್ಭದಲ್ಲಿ ಹೇಳಿರುವಂತಹ ಮಾತುಗಳು, ದಕ್ಷಿಣದ ರಾಜ್ಯಗಳ ಅನುದಾನ ಹಂಚಿಕೆಯಲ್ಲಿ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದು. ನೋಡಿ, 4 ರಾಜ್ಯಗಳ ಮುಖ್ಯಮಂತ್ರಿಗಳು ಜೊತೆಯಲ್ಲೇ ನಿಂತಿರುವಂತಹ ಒಂದು ಫ್ರೇಮ್. ಆ ಮೂಲಕ 4 ರಾಜ್ಯಗಳ ಮುಖ್ಯಮಂತ್ರಿಗಳು ಖುಷಿಯಾಗಿ ಜೊತೆಯಾಗಿ ನಿಂತಿದ್ದಾರೆ. ಇದರಲ್ಲಿ 2 ಕಾಂಗ್ರೆಸ್ನವರು, ಇನ್ನೊಬ್ರು ಕಾಂಗ್ರೆಸ್ನವರು ಇರಬೇಕಾಗಿತ್ತು, ಆದರೆ ಅವರು ವಿದೇಶ ಪ್ರವಾಸದಲ್ಲಿದ್ದ ಕಾರಣದಿಂದಾಗಿ ಅವರು ಭಾಗಿಯಾಗಿರಲಿಲ್ಲ. ಒಬ್ರು NDA ಪಾರ್ಟ್ನರ್, ಇನ್ನೊಬ್ರು ಕಾಂಗ್ರೆಸ್ ಜೊತೆಗಿನ ಪಾರ್ಟ್ನರ್. ದಕ್ಷಿಣ ರಾಜ್ಯಗಳ ಅನುದಾನ ಹಂಚಿಕೆಯಲ್ಲಿ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದು ಈ ರಾಜ್ಯಗಳ ಮುಖ್ಯಮಂತ್ರಿಗಳ ಅಭಿಪ್ರಾಯ. ದೇಶದ GDPಗೆ 33% ಪಾಲು ದಕ್ಷಿಣದ ರಾಜ್ಯಗಳಿಂದ. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಈ ವಿಚಾರವನ್ನ, ಈ ಪಾಯಿಂಟ್ ಅನ್ನ ಬಹಳ ಸ್ಟ್ರೆಸ್ ಮಾಡ್ತಿದ್ದಾರೆ ಇತ್ತೀಚಿನ ದಿವಸಗಳಲ್ಲಿ. ಬಹಳ ಮುಖ್ಯವಾಗಿ ಅವರು 33% ಪಾಲು ದಕ್ಷಿಣದ ರಾಜ್ಯಗಳಿಂದ ಹೋಗುತ್ತೆ ಅನ್ನೋದನ್ನ ಹೇಳೋದ್ರ ಮೂಲಕ ದಕ್ಷಿಣದ ರಾಜ್ಯಗಳನ್ನ ಒಂದು ಜೊತೆಯಾಗಿನೇ ನಾವು ಯೋಚನೆ ಮಾಡಬೇಕು ಅನ್ನೋದರ ಬಗ್ಗೆಯೂ ಕೂಡ ಒಂದು ಪರೋಕ್ಷ ಸಂದೇಶವನ್ನು ಅವರು ರವಾನಿಸ್ತಾ ಇದ್ದಾರೆ. ಇದರಲ್ಲಿ ಅಂದ್ರೆ ಒಂದು ಕಡೆಯಲ್ಲಿ 33% ದಕ್ಷಿಣದ ರಾಜ್ಯಗಳಿಂದ ಹೋಗ್ತಾ ಇದೆ. ಇನ್ನು ದೇಶದ GDPಗೆ ಕರ್ನಾಟಕ ಒಂದು ರಾಜ್ಯದಿಂದಲೇ 9% ಪಾಲು ಹೋಗ್ತಾ ಇದೆ. ಅಂದ್ರೆ ದೇಶದ ಆವರೇಜ್ಗಿಂತ ಜಾಸ್ತಿ ಪಾಲನ್ನ
ಕರ್ನಾಟಕ ಕೊಡ್ತಾ ಇದೆ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ. ಸಾಫ್ಟ್ವೇರ್ ರಫ್ತಿನಲ್ಲಿ 42% ಪಾಲು ಕರ್ನಾಟಕದ್ದು ಅನ್ನೋದನ್ನು ಕೂಡ ಅವರು ಸ್ಟ್ರೆಸ್ ಮಾಡುವಂತಹ ಕೆಲಸವನ್ನ ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಮತ್ತು 15ನೇ ಹಣಕಾಸಿನ ಆಯೋಗದ ಪಾಲು 4.7ರಿಂದ 3.6ಕ್ಕೆ ಇಳಿಕೆಯಾಗಿತ್ತು ಅನ್ನೋದನ್ನ ಮತ್ತೆ ಪ್ರಸ್ತಾಪಿಸೋದ್ರ ಮೂಲಕ 16ನೇ ಹಣಕಾಸು ಆಯೋಗದಲ್ಲಿ ಏರಿಕೆ ಆದರೂ ಕೂಡ ನಾವು ಅಂದುಕೊಂಡ ಸ್ವರೂಪದಲ್ಲಿ ಏರಿಕೆ ಆಗಿಲ್ಲ ಅನ್ನುವಂತಹ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಮುಖ್ಯಮಂತ್ರಿಯವರು. 5,495 ಕೋಟಿ ರೂಪಾಯಿಗಳ ವಿಶೇಷ ಅನುದಾನ ಕರ್ನಾಟಕಕ್ಕೆ ಬರಬೇಕಾಗಿತ್ತು. 6,000 ಕೋಟಿ ರೂಪಾಯಿ ಅನುದಾನವೂ ಕೂಡ ನಮಗೆ ಬಿಡುಗಡೆ ಆಗಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಅಂದ್ರೆ ಇದು ನಮಗೆ ಬರಬೇಕಾಗಿದ್ದಂತಹ ವಿಶೇಷ ಅನುದಾನ 5,495 ಕೋಟಿ ಏನಿದೆಯಲ್ಲ, ಇದು 15ನೇ ಹಣಕಾಸಿನ ಆಯೋಗದಲ್ಲಿ ಕರ್ನಾಟಕಕ್ಕೆ ನಿಜವಾಗ್ಲೂ ಕೂಡ ಸಿಗಬೇಕಾಗಿದ್ದಂತಹ ಪರಿಹಾರ ಅದು ಸಿಗಲಿಲ್ಲ. ಇನ್ನು 6,000 ಕೋಟಿ ರೂಪಾಯಿ ಅನುದಾನ ಅದು ಕೂಡ ಬಿಡುಗಡೆ ಆಗಿಲ್ಲ. ಬೇರೆ ಬೇರೆ ಯೋಜನೆಗಳಿಗೆ ಸಂಬಂಧಪಟ್ಟಂತೆ, ಉದಾಹರಣೆಗೆ ಭದ್ರಾ ಮೇಲ್ದಂಡೆಯಂತಹ ಯೋಜನೆಗಳಿಗೆ ಸಂಬಂಧಪಟ್ಟಂತೆ. ಇನ್ನು ಬೆಂಗಳೂರು ಮುಂಬೈ ಹೈಸ್ಪೀಡ್ ರೈಲು, ರಾಯಚೂರು ಏಮ್ಸ್ಗೆ ಅನುದಾನಗಳನ್ನು ಕೊಟ್ಟಿಲ್ಲ ಅನ್ನೋದನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ. ಇವುಗಳಿಗೆ ನಮಗೆ ಅವಶ್ಯಕತೆ ಇದೆ, ಯೋಜನೆಗಳು ಘೋಷಣೆ ಆಗಿದ್ದಾವೆ, ದುಡ್ಡು ಬರ್ತಾ ಇಲ್ಲ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೂ ಕೂಡ ಹೆಚ್ಚುವರಿ ಯೋಜನೆಗಳ ಅಗತ್ಯ ಇದೆ ಅಂತೇಳಿ ಸಮಗ್ರ ಕರ್ನಾಟಕದ ಚಿತ್ರಣವನ್ನ ಅಮಿತ್ ಶಾ ಅವರ ಮುಂದೆ ತೆರೆದಿಡುವಂತಹ ಪ್ರಯತ್ನವನ್ನ ಮುಖ್ಯಮಂತ್ರಿಯವರು ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ಅನುದಾನದಲ್ಲಿ ಆಗ್ತಾ ಇರುವಂತಹ ತಾರತಮ್ಯವನ್ನು ಪ್ರಸ್ತಾಪಿಸಿ ಕರ್ನಾಟಕಕ್ಕೆ ಹೆಚ್ಚಿನ ಅನುದಾನ ಯಾಕೆ ಕೊಡಬೇಕಾಗಿದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಇನ್ನು ಕ್ಷೇತ್ರ ಪುನರ್ವಿಂಗಡಣೆಯಲ್ಲಿ ಮಹಾಮೋಸ ಆಗ್ತಾ ಇದೆ ಅನ್ನುವಂಥದ್ದು ಕರ್ನಾಟಕದ ಮುಖ್ಯಮಂತ್ರಿಯವರು ವ್ಯಕ್ತಪಡಿಸಿರುವಂತಹ ಅಭಿಪ್ರಾಯ. ವಿಶೇಷವಾಗಿ ಲೋಕಸಭೆ ಕ್ಷೇತ್ರಗಳ ಪುನರ್ವಿಂಗಡಣೆಯಿಂದ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ, ಕರ್ನಾಟಕ ಸೇರಿದಂತೆ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ. ಸ್ಥಾನಗಳ ಕಳೆದುಕೊಳ್ಳದಿದ್ರು ಕೂಡ ನಾವು ಸ್ಥಾನಗಳನ್ನು ಕಳ್ಕೊಳ್ಳೋದಿಲ್ಲ, ನಮ್ಮಲ್ಲೂ 10% ಸ್ಥಾನಗಳು ಹೆಚ್ಚಳ ಆಗ್ಬೋದು, ಆದರೆ ಇದು ಪ್ರಾದೇಶಿಕ ಅಸ್ಮಿತೆಗೆ ಧಕ್ಕೆಯನ್ನು ತರುತ್ತೆ. ಪ್ರಾದೇಶಿಕ ಅಸ್ಮಿತೆಯನ್ನ, ಭಾರತದ ಪ್ರಾದೇಶಿಕ ಅಸ್ಮಿತೆಗೆ ಇದು ಧಕ್ಕೆಯನ್ನು ತರುತ್ತೆ ಅನ್ನುವಂಥದ್ದನ್ನು ಅವರು ಸ್ಟ್ರೆಸ್ ಮಾಡಿದ್ದಾರೆ. ಪ್ರಾತಿನಿಧ್ಯ ಅಂದರೆ ಕೇವಲ ಸಂಖ್ಯೆಗಳಲ್ಲ, ಅದು ನಮ್ಮ ಪ್ರಭಾವ, ಅದು ನಮ್ಮ ಧ್ವನಿ. ಕೇವಲ ನಂಬರ್ಗಳ ಆಧಾರದಲ್ಲಿ ಹೇಳೋದಲ್ಲ ಇದು, ಅದು ನಮ್ಮ ಪ್ರಭಾವ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನುವಂಥದ್ರ ಆಧಾರದ ಮೇಲೆ ಇರುತ್ತೆ ಅಂತೇಳಿ. ಇನ್ನು 1971ರ ಜನಗಣತಿ ಆಧಾರಿತ ಲೋಕಸಭಾ ಸ್ಥಾನಗಳ 543 ಏನಿದೆಯಲ್ಲ, ಆ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಬೇಕು. ಅದರಲ್ಲಿ ಏರಿಕೆ ಕ್ರಮ ಆಗಲಿ ಇಳಿಕೆ ಕ್ರಮ ಆಗಲಿ ಬೇಕಿಲ್ಲ ಅನ್ನೋದನ್ನ ಹೇಳಿದ್ದಾರೆ. ಆ ಮೂಲಕ ರಾಜ್ಯಕ್ಕೆ ಹಂಚಿಕೆ ಆಗಿರುವ ಸ್ಥಾನಗಳೇನಿದ್ದಾವೆ ಅದೇ ಸ್ವರೂಪದಲ್ಲಿ ಮುಂದುವರಿಬೇಕು. 543 ಸ್ಥಾನಗಳ ಆಧಾರದ ಮೇಲೆ ಮಹಿಳಾ ಮೀಸಲಾತಿಯನ್ನು ಕೂಡ ಕೊಡಬೇಕು ಅನ್ನುವಂತಹ ಕಾಂಗ್ರೆಸ್ನ ನಿಲುವೇನಿದೆ ದೇಶದ ವ್ಯಾಪಿ, ಆ ನಿಲುವನ್ನು ಅವರು ಪ್ರತಿಪಾದಿಸಿದ್ದಾರೆ, ಕಾಂಗ್ರೆಸ್ನ ನಿಲುವನ್ನ. ಇನ್ನು ಸಿಎಂ ಕಾವೇರಿ ಪಾಠವನ್ನ ಇಲ್ಲಿ ಹೇಳಿರುವಂಥದ್ದು. ವಿಶೇಷವಾಗಿ ಇದು ಅಮಿತ್ ಶಾ ಅವರ ನೇತೃತ್ವದ ಸಭೆ ಆದರೂ ಕೂಡ ಮುಖ್ಯಮಂತ್ರಿಯವರ ಪಕ್ಕದಲ್ಲೇ ಕುಳಿತಿದ್ದಂಥವರು ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು. ಹಾಗಾಗಿ ಮೇಕೆದಾಟು ಯೋಜನೆಗೆ ತಮಿಳುನಾಡು ಸಿಎಂ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇರೋದಕ್ಕೆ ಅಸಮಾಧಾನವನ್ನ ಶಿವಕುಮಾರ್ ಅವರು ಹೊರಹಾಕಿದ್ದಾರೆ. ವಿಜಯ್ ಹೇಳಿಕೆಯನ್ನು ಪ್ರಸ್ತಾಪಿಸಿ ಸಿಎಂ ಅವರು ಸಹಕಾರದ ಪಾಠವನ್ನ ಮಾಡಿದ್ದಾರೆ. ನಾವಿಲ್ಲಿ ಸಹಕಾರದಿಂದ ಹೋಗಬೇಕಿದೆ, ನಮ್ಮ ನಡುವೆ ಕೋಆಪರೇಷನ್ ಬೇಕಿದೆ, ನಮ್ಮಲ್ಲಿ ಕಾಂಪಿಟಿಷನ್ ಅಲ್ಲ ಬೇಕಿರೋದು, ಕೋಆಪರೇಷನ್ ಬೇಕಾಗಿರುವಂಥದ್ದು ಅನ್ನುವಂಥದ್ದನ್ನು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ವಿಜಯ್ ಹೇಳಿಕೆಯನ್ನು ಪ್ರಸ್ತಾಪಿಸಿದ್ದಾರೆ. ನದಿಗಳು ರಾಜಕೀಯ ಗಡಿಗಳನ್ನು ಗುರುತಿಸೋದಿಲ್ಲ. ನಾವೀಗಿರುವಂಥದ್ದು ಕರ್ನಾಟಕ ತಮಿಳುನಾಡು ಅನ್ನುವಂತಹ ಪ್ರಾದೇಶಿಕ ಅಥವಾ ರಾಜಕೀಯವಾದಂತಹ ಗಡಿಗಳೇನಿದ್ದಾವೆ, ಇದನ್ನು ನದಿಗಳು ಗುರುತಿಸೋದಿಲ್ಲ. ನೀರು ನಮ್ಮನ್ನು ಒಗ್ಗೂಡಿಸಬೇಕು, ಅದು ನಮ್ಮನ್ನು ವಿಭಜಿಸಬಾರದು. ಇದು ಬಹಳ ದೊಡ್ಡದಾದಂತಹ ಒಂದು ಸಂದೇಶವನ್ನ ಚೆನ್ನೈನಲ್ಲಿ ಕುಳಿತು ಮುಖ್ಯಮಂತ್ರಿಯವರು ರವಾನೆ ಮಾಡಿದ್ದಾರೆ. ನೀರು ನಮ್ಮನ್ನ ಒಗ್ಗೂಡಿಸಬೇಕು, ಅದು ನಮ್ಮನ್ನು ವಿಭಜಿಸೋದಲ್ಲ. ಹಾಗೆಯೇ ನೀರಿನ ಹಂಚಿಕೆಯಲ್ಲಿ ರಾಜ್ಯಗಳ ಸಹಕಾರ ಅತ್ಯಂತ ಮುಖ್ಯ. ನೀರಿನ ಹಂಚಿಕೆಯಲ್ಲಿ ರಾಜ್ಯಗಳ ನಡುವೆ ಸಹಕಾರ ಅತ್ಯಂತ ಮುಖ್ಯ. ಅದನ್ನು ನಾವು ಪಾಲಿಸ್ಕೊಂಡು ಹೋಗಬೇಕಾಗಿದೆ. ಹೇಗೆ ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶಗಳ ನಡುವೆ ಸಹಕಾರಗಳಿದೆಯೋ ಹಾಗೆಯೇ ಈ ವಿಚಾರದಲ್ಲೂ ಕೂಡ ಸಹಕಾರ ಅಗತ್ಯ ಅಂತ ಹೇಳಿ, ಸಹಕಾರ ಹೇಗಿರಬೇಕು ಅಂತ ಕರ್ನಾಟಕ ತೋರಿಸಿದೆ ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ. ಸಹಕಾರ ಹೇಗಿರಬೇಕಾಗಿದೆ ಅನ್ನೋದನ್ನು ಕರ್ನಾಟಕನೇ ತೋರಿಸಿದೆ. ನಾವು ಸ್ಪರ್ಧಿಗಳಾಗಿ ಇರೋದಲ್ಲ, ನಾವು ಪಾಲುದಾರರಾಗಿ ಚರ್ಚಿಸಬೇಕು. ನಾವು ಕಾಂಪಿಟೇಟರ್ಸ್ ಅಲ್ಲ, ನಾವು ಕೋಆಪರೇಷನ್ನಿಂದ, ಕೋಆರ್ಡಿನೇಷನ್ನಿಂದ ಕೆಲಸ ಮಾಡಬೇಕಾಗತ್ತೆ ಅನ್ನೋದನ್ನು ಅವರು ಹೇಳಿದ್ದಾರೆ. ನ್ಯಾಯಮಂಡಳಿಗಳ ತೀರ್ಪಿನ ಅಡಿಯಲ್ಲಿ ನೀರು ಪಾಲು ಸಿಗಬೇಕು. ನ್ಯಾಯಮಂಡಳಿಗಳು ಆಲ್ರೆಡಿ ತೀರ್ಪನ್ನು ಕೊಟ್ಟಿದ್ದಾವೆ, ಅವುಗಳ ಅಡಿಯಲ್ಲಿ ನೀರಿನ ಪಾಲು ನಮಗೆಲ್ಲರೂ ಕೂಡ ಸಿಗಬೇಕು. ಅದು ನಿಗದಿಯಾಗಿದೆ, ಅದರ ಪ್ರಕಾರವಾಗಿಯೇ ಹಂಚಿಕೆ ಆಗಬೇಕು ಅನ್ನೋದನ್ನು ಮುಖ್ಯಮಂತ್ರಿಗಳು ಪ್ರಸ್ತಾಪಿಸಿದ್ದಾರೆ. ಮೇಕೆದಾಟು ಯೋಜನೆಯ ಬಗ್ಗೆ ದಕ್ಷಿಣ ರಾಜ್ಯಗಳ ಸಭೆಯಲ್ಲಿ ಸಿಎಂ ಅವರು ಹಕ್ಕೊತ್ತಾಯವನ್ನ ಮಾಡಿದ್ದಾರೆ.
ಮೇಕೆದಾಟು ಯೋಜನೆ ಕೈಗೆತ್ತಿಕೊಳ್ಳಲೇಬೇಕು ಅನ್ನೋದನ್ನ ಕೇಂದ್ರ ಸರ್ಕಾರಕ್ಕೂ ಕೂಡ ಅವರು ಮನವರಿಕೆ ಮಾಡಿಕೊಡುವ ಕೆಲಸವನ್ನ ತಮಿಳುನಾಡಿನಲ್ಲೇ ಕುಳಿತು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ವಿಶೇಷವಾಗಿ ಮೇಕೆದಾಟು ಯೋಜನೆಯಿಂದ ಕೇವಲ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಈ ಯೋಜನೆ ಜಾರಿಯಾದರೆ ಈ ಯೋಜನೆಯಿಂದ ತಮಿಳುನಾಡಿಗೂ ಕೂಡ ಲಾಭ ಆಗುತ್ತೆ ಅನ್ನೋದನ್ನ ಮನವರಿಕೆ ಮಾಡುವ ಪ್ರಯತ್ನವನ್ನ ಮುಖ್ಯಮಂತ್ರಿ ಅವರು ಮಾಡಿದ್ದಾರೆ. ವಿಶೇಷವಾಗಿ ಇಲ್ಲಿ ಕರ್ನಾಟಕ ತಮಿಳುನಾಡು ಸರ್ಕಾರಗಳಿಂದಲೇ ಮೇಕೆದಾಟು ಇತ್ಯರ್ಥ ಆಗಬೇಕು, ಇದು ನಮ್ಮ ನಡುವಿನ ಚರ್ಚೆಯ ಮೂಲಕವಾಗಿಯೇ ಇತ್ಯರ್ಥ ಮಾಡಿಕೊಳ್ಬೇಕು ಮತ್ತು ಈ ವಿಚಾರದಲ್ಲಿ ಕರ್ನಾಟಕಕ್ಕೆ ಯಾರು ಕೂಡ ಅಬ್ಜೆಕ್ಷನ್ ಮಾಡುವ ಹಾಗೆ ಇಲ್ಲ. ಮೇಕೆದಾಟು ಯೋಜನೆಯಿಂದ ಕರ್ನಾಟಕ, ತಮಿಳುನಾಡು, ಪುದುಚೇರಿ ರೈತರಿಗೆ ನೀರು ಸಿಗತ್ತೆ, ಸಂಕಷ್ಟದ ಸಂದರ್ಭಗಳಲ್ಲಿ ನಮಗೆ ಬಿಡುಗಡೆ ಮಾಡೋದಕ್ಕೆ ನೀರು ಇರುತ್ತೆ. ಹೀಗಾಗಿ ಈ ವಿಚಾರದಲ್ಲಿ ಮೇಕೆದಾಟು ಯೋಜನೆಯಿಂದ ಕರ್ನಾಟಕ, ತಮಿಳುನಾಡು, ಪುದುಚೇರಿಗಳಿಗೆ ಸಹಾಯ ಆಗುತ್ತೆ ಅನ್ನೋದನ್ನು ಹೇಳ್ತಾನೆ ಕಡೆಯದಲ್ಲಿ ತಮ್ಮ ಮಾತನ್ನು ಕನ್ಕ್ಲೂಡ್ ಮಾಡಿದ್ದಾರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು. ಸಹಾಯ ಮಾಡಿ, ಸಹಾಯ ಮಾಡುತ್ತೇವೆ, ಹೆಲ್ಪ್ ಅಸ್ ಹೆಲ್ಪ್ ಯು ಅನ್ನೋದನ್ನ ಅವರು ಹೇಳಿದ್ದಾರೆ. ಈ ಘೋಷಣೆಯನ್ನ ಡಿ ಕೆ ಶಿವಕುಮಾರ್ ಅವರು ತಮಿಳುನಾಡಿನಲ್ಲಿ ಮೊಳಗಿಸಿದ್ದಾರೆ. ಆ ಮೂಲಕ ಇಲ್ಲಿ ಸಹಕಾರವೇ ಮುಖ್ಯ ಅನ್ನೋದನ್ನು ಅವರು ಪ್ರತಿಪಾದಿಸಿದ್ದಾರೆ. ಇನ್ನು ವಿಜಯ್ ಅವರು ಕೂಡ ಕಾವೇರಿ ವಿಚಾರವನ್ನೇ ಪ್ರಸ್ತಾಪ ಮಾಡಿದ್ದಾರೆ. ವಿಜಯ್ ಅವ್ರದ್ದು ಕೂಡ ಕಾವೇರಿ ಮಂತ್ರ ಇದ್ದೇ ಇತ್ತು. ನ್ಯಾಯಮಂಡಳಿ ತೀರ್ಪಿನಂತೆ ಕಾವೇರಿ ನದಿ ನೀರಿನ ಹಂಚಿಕೆ ಆಗಿದೆ ಅನ್ನೋದನ್ನ ಪ್ರಸ್ತಾಪ ಮಾಡಿದ್ದಾರೆ ವಿಜಯ್ ಅವರು. ತಮಿಳುನಾಡಿಗೆ ಅಗತ್ಯ ನೀರು ಬಿಡುಗಡೆ ಮಾಡೋದಕ್ಕೆ ಕರ್ನಾಟಕ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕು ಅನ್ನೋದನ್ನ ಪಕ್ಕದಲ್ಲಿರುವಂತಹ ಗೃಹ ಸಚಿವರಿಗೆ ಅವರು ಕೇಳ್ಕೊಂಡಿದ್ದಾರೆ. ತಮಿಳುನಾಡಿಗೆ ನೀರು ಹರಿಸಬೇಕು ಅಂದರೆ ನೀವು ಕರ್ನಾಟಕಕ್ಕೆ ನಿರ್ದೇಶನ ಮಾಡಬೇಕು, ಮೇಕೆದಾಟು ಅಣೆಕಟ್ಟು ನಿರ್ಮಾಣ ಕೈ ಬಿಡಬೇಕು ಅನ್ನೋದನ್ನು ಅವ್ರು ಕೇಳಿದ್ದಾರೆ. ಮೇಕೆದಾಟು ಅಣೆಕಟ್ಟು ತೀರ್ಮಾನವನ್ನ ಕೈ ಬಿಡಬೇಕು ಅಂತೇಳಿ ವಿಜಯ್ ಅವರು ಮನವಿ ಮಾಡಿಕೊಂಡಿದ್ದಾರೆ. ಆದರೆ ದಕ್ಷಿಣ ರಾಜ್ಯಗಳ ಯಾವುದೇ ಯೋಜನೆಗಳಿಗೂ ತಮಿಳುನಾಡಿನ ಸಹಕಾರ ಅಗತ್ಯ ಅನ್ನುವುದನ್ನು ಅವರು ಪ್ರತಿಪಾದಿಸಿದ್ದಾರೆ. ಸಹಕಾರ ಹೌದು, ಆದರೆ ಈ ರೀತಿಯಾದ ಅಬ್ಜೆಕ್ಷನ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಸಹಕಾರ ಯಾರು ಕೇಳ್ತಾರೆ ಅನ್ನೋಂಥ ಪ್ರಶ್ನೆ ಇರುವಂಥದ್ದು. ಇಲ್ಲಿ ನದಿಗಳ ನಿರ್ವಹಣೆ, ನೀರು ಪರಸ್ಪರ ಹಂಚಿಕೆ, ಇದು ಗೌರವದ ಆಧಾರದ ಮೇಲೆ ನಿರ್ಧಾರ ಆಗುತ್ತೆ ಅನ್ನೋದನ್ನು ಅವರು ಹೇಳಿದ್ದಾರೆ. ಈ ವಿಚಾರದಲ್ಲಿ ತಮಿಳುನಾಡಿನ ಸಚಿವರು ಏನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. Kaveri, it is already very clear. We cannot discuss the Kaveri issue in this in any other meetings because it is already pending with the Supreme Court, and the Supreme Court has been monitoring all the Kaveri Water Management Board, and lot of petitions are already pending in Supreme Court. So apart from Supreme Court, we cannot discuss Kaveri issue in any other forum or any other meeting or any other place. So Mullai Periyar Dam, it is very clear, and they have been telling this for a long time. But several committees have already examined, done a clear examination. And told that the dam is already with full stability and it can withstand, and it is in a full stability. It is whatever Kerala claims is not correct, and definitely they have to obey to the Supreme Court order and raise the water level for the Periyar Dam. ಹೀಗೆ ನಿರ್ಮಲ್ ಕುಮಾರ್ ಅವರು ಇದು ಕಾವೇರಿ ವಿಚಾರ ಏನಿದ್ದು ಕೂಡ ಸುಪ್ರೀಂ ಕೋರ್ಟಲ್ಲಿದೆ, CWMA ಮೇಲಿದೆ, ಅಥವಾ ಮುಲ್ಲಾ ಪೆರಿಯಾರ್ ಯೋಜನೆಗೆ ಸುಪ್ರೀಂ ಕೋರ್ಟ್ ತೀರ್ಪು ಹೊಂದಿದೆ. ಹೀಗೆ ತಮಗೆ ಅನುಕೂಲವಾಗಿರುವಂತಹ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅಂದರೆ ಕರ್ನಾಟಕದ ಮುಖ್ಯಮಂತ್ರಿಗಳು ಅತ್ಯಂತ ಸ್ಪಷ್ಟವಾಗಿ ತಮಿಳುನಾಡಿನವರಿಗೂ ಕೂಡ ಒಂದು ಮೆಸೇಜ್ ಕೊಟ್ಟಿರುವಂಥದ್ದು, ನೀವು ಸಹಾಯ ಮಾಡಿ, ನಾವು ಸಹಾಯ ಮಾಡ್ತೇವೆ, ಸಹಾಯಕ್ಕಾಗಿ ಸಹಾಯ ಇದ್ದೇ ಇರುತ್ತೆ, ಇಲ್ಲೇ ಹೋದರೆ ಸಹಾಯ ನೀವು ಮಾಡಿಲ್ಲ ಅಂತ ನಮ್ಮದು ಸಹಾಯದ ಬದಲಿಗೆ ಬೇರೆ ಯಾವ ಪರ್ಯಾಯಗಳಿರ್ತಾವಲ್ಲ ಅವುಗಳನ್ನು ಆಪ್ಷನ್ ಇದ್ದೇ ಇರುತ್ತೆ. ಹೀಗಾಗಿನೇ ಈ ಒಂದು ಸಂದೇಶದೊಂದಿಗೆ ಇವತ್ತಿನ ಸಭೆಯಲ್ಲಿ ಕರ್ನಾಟಕ ತನ್ನ ನಿಲುವುಗಳನ್ನು ಸ್ಪಷ್ಟಪಡಿಸಿದೆ. ಆದರೆ ಕೇಂದ್ರ ಗೃಹ ಸಚಿವರು ಇದಕ್ಕೆ ಯಾವೆಲ್ಲ ಡೈರೆಕ್ಷನ್ಗಳನ್ನು ಕೊಡ್ತಾರೆ, ಎಷ್ಟರ ಮಟ್ಟಿಗೆ ಇವುಗಳನ್ನು ಸಾಲ್ವ್ ಮಾಡುವಂಥ ಕಡೆಗೆ ಅವರು ಹೊರಡ್ತಾರೆ ಅನ್ನೋದು ಕೂಡ ನೋಡಬೇಕಾಗಿದೆ.